ನಮ್ಮ ಕರ್ನಾಟಕದ ಜನಪದ ಸಂಗ್ರಹಾಲಯದಲ್ಲಿ ಹಳೆ ಮನೆ ನೋಡಿದಾಗೆ ಇಲ್ಲಿ ರೊಮೇನಿಯಾದಲ್ಲಿ ಬಂದ್ಬಿಟ್ಟು ಇವರ ಹಳೆಯ ಗ್ರಾಮೀಣ ಜೀವನ ಹೇಗಿತ್ತು ಅನ್ನೋದನ್ನ ಒಂದು ಮ್ಯೂಸಿಯಂ ತರ ಮಾಡಿಟ್ಟಿದ್ದಾರೆ. ನಮಸ್ಕಾರ, ರೊಮೇನಿಯಾದಿಂದ ನಾನು ನಿಮ್ಮ ಹಾಸನ್ ಹುಡುಗ. ಇಲ್ಲಿ ರಮೋಲೂಸ್ ಎಥ್ನೋಗ್ರಾಫಿಕ್ ಪಾರ್ಕ್ ಅಂತ ಒಂದಿದೆ. ಸೊ ಅಲ್ಲಿಗೆ ಬಂದಿದ್ದೀನಿ. ಮಳೆ ಸ್ಟಾರ್ಟ್ ಆಗಿದೆ. ಅದ್ರ ಒಳಗಡೆ ಒಂದು ವಿಶೇಷತೆ ಇದೆ, ಅದನ್ನ ತೋರಿಸ್ತೀನಿ ಬನ್ನಿ. ಇದು ಈ ಪಾರ್ಕಿನ ಎಂಟ್ರೆನ್ಸ್. ಮರದಲ್ಲೇ ಒಂದು ದೊಡ್ಡದಾಗಿ ಗೇಟ್ ಮಾಡಿದ್ದಾರೆ. ಬನ್ನಿ ಒಳಗೆ ಹೋಗೋಣ, ಹೇಗಿದೆ ನೋಡೋಕೆ. ಟಿಕೆಟ್ ಎಲ್ಲ ಕೊಟ್ಟಿದ್ದಾರೆ ಮೇಡಮ್ ಅವರು. ಥ್ಯಾಂಕ್ ಯು. ನೋಡಿ, ಇದು ಹುಲ್ಲಿನ ಮನೆ. ಇದು ನಮ್ಮೂರಲ್ಲಿ ನಾನು ಚಿಕ್ಕ ವಯಸ್ಸಲ್ಲಿರುವಾಗ ನಾನು ಈ ತರ ಮನೆನ ನೋಡಿದ್ದೀನಿ. ಇಲ್ಲಿ ನೋಡಿ, ಇದು ಒಂದು ಹಳೆ ಕಾಲದ ಮನೆ. ಇಲ್ಲಿ ನೀವು ನೋಡ್ತಾ ಇದ್ರಲ್ವಾ, ಇದೆಲ್ಲಾನು ಬಂದ್ಬಿಟ್ಟು ಸೇಬಿನ ಮರ, ಇದೆಲ್ಲ ಆ್ಯಪಲ್ ಮರ, ಆ್ಯಪಲ್ ಟ್ರೀಸ್. ಸೊ ಇಲ್ಲೆಲ್ಲ ಕೆಳಗೆ ಬಿದ್ದಿದೆ ಇವಾಗಲೇ ಚಿಕ್ಕ 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 ಆ್ಯಪಲ್. ಸೊ ತುಂಬ ಈ ಮನೆ ಡೋರ್ ಓಪನ್ ಇದೆ, ಒಳಗೆ ಹೋಗ್ಬೋದು ಅನ್ಸುತ್ತೆ. ಲೆಟ್ಸ್ ಗೋ. ಮನೆ ಒಳಗಡೆ ನೋಡೋ ಚಾನ್ಸ್ ಸಿಕ್ಕಿದೆ. ಇದು ಚಳಿಗಾಲದಲ್ಲಿ ಬೆಂಕಿ ಹಾಕೊಂಡು ಏನಾದರೂ ಚಳಿ ಕಾಯಕ್ಕೋಸ್ಕರ ನೋಡ್ಬೋದು. ಇದೇನೋ ಒಂದು ಮಿಷಿನ್ ಇದೆ, ಏನೋ ರುಬ್ಬೋದು ಅನ್ಸುತ್ತೆ, ಐ ಥಿಂಕ್. ಸೊ ಇದು ಅವರ ಈ ಮನೆಯ ಬೆಡ್ರೂಮು ಮತ್ತು ಹಾಲು. ಇವ್ರ ಕಿಚನ್ ರೂಮು, ಅಡುಗೆ ಮನೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ಇದು ಇವರ ಹಳೆ ಕಾಲದ ಚರ್ಚ್ ಆಗಿರುತ್ತೆ. 1773ರಲ್ಲಿ ಈ ಚರ್ಚ್ ಇತ್ತಂತೆ. ಹುಲ್ಲಿನ ಮನೆ ಇದು. ಮಳೆ ಸ್ಟಾರ್ಟ್ ಆಯ್ತು. ತುಂಬಾ ಅಂದ್ರೆ ತುಂಬಾ ಮಳೆ ಬರ್ತಾ ಇದೆ. ಅದು ಒಂದು 10 ನಿಮಿಷ ಮಳೆ ಬರುತ್ತೆ, ಅರ್ಧ ಗಂಟೆ ಮಳೆ ಇರಲ್ಲ. ಓಡು 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 ಓಡು. ಇದೇನು ಆ ಕಾಲದಲ್ರೇ ಶ್ರೀಮಂತರ ಮನೆನಾ? ಹಾಗೆ ಇದೆ, ದೊಡ್ಡ ಗೇಟು, ಒಳಗಡೆ ಮನೆ ಎಲ್ಲ ಇದೆ. ಐ ಥಿಂಕ್ ಆಗಿರ್ಬೋದು ಅನ್ಸುತ್ತೆ. ಇದು ಅದೇ ಥರ ಇದೆ, ದೊಡ್ಡದಾಗಿ ಗೇಟ್ ಇದೆ, ಕಾಂಪೌಂಡ್ ಎಲ್ಲ ಇದೆ. ಆ ಕಾಲದ ಶ್ರೀಮಂತರ ಮನೆನಾ? ಹೌದು. ಒಳಗೆ ಹೋಗೋಣ. ಇಲ್ಲೂ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಗೇಟ್ ಹಾಕಿದ್ದಾರೆ, ಹೋಗಂಗಿಲ್ಲ. ಒಳಗಡೆ ಹೋಗೋದಕ್ಕೆ ಬೀಗ ಹಾಕಿದ್ದಾರೆ, ಹೋಗೋದಕ್ಕಾಗಲ್ಲ. ಈ ಹುಲ್ಲಿನ ಮನೆ ನೋಡಿ, ಎಷ್ಟು ತಿಕ್ಕಾಕಿ ಹುಲ್ಲು ಹಾಕಿದ್ದಾರೆ ಅಂತ. ಸೊ ಹುಲ್ಲಲ್ಲ, ಇದೇನೋ ಬೇರೆ ಅನ್ಸುತ್ತೆ. ಸೊ ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಹೇಳ್ಕೊಡಿ. ಸೊ ಎಲ್ಲ ಹಳೆ ಕಾಲದ ಮನೆಗಳಾಗಿರುತ್ತೆ, ಹುಲ್ಲಿನ ಮನೆಗಳು. ಒಳಗಡೆ ಹೋಗೋದಕ್ಕಾಗಲ್ಲ. ನಮ್ಮೂರಿನ ಎತ್ತಿನ ಗಾಡಿ ಇತ್ತಲ್ವಾ, ಅದೇ ಥರ ಇವರ ಕುದುರೆ ಗಾಡಿಗಳು ಅನಿಸುತ್ತೆ. ಇದೆಲ್ಲ ಇಷ್ಟು ಚಿಕ್ಕದಾಗಿದೆ ಅಂದರೆ ಕುದುರೆ ಗಾಡಿನೇ ಆಗಿರಬಹುದು. ಸೊ ಎಲ್ಲ ವ್ಯವಸಾಯ ಮಾಡೋಕ್ಕೆ ಯೂಸ್ ಆಗ್ತಾ ಇದ್ದಂಥ ಗಾಡಿಗಳು ಇದೆಲ್ಲ. ಇಲ್ಲೇನು ಇಷ್ಟು ಜನ ಸೇರಿದ್ದಾರೆ ಅಂದ್ಕೊಂಡ್ರಾ? ಏನೂ ಇಲ್ಲ. ಅಲ್ಲಿ ಬಂದ್ಬಿಟ್ಟು ಟ್ರೆಕ್ಕಿಂಗ್ ಹೋಗೋರಿಗೆ ಬುಕ್ಕಿಂಗ್ ಮಾಡ್ಕೊಳ್ಳೋದು. ಸೊ ಎಲ್ಲರೂ ಜೊತೆಲಿ ಟ್ರೆಕ್ಕಿಂಗ್ ಹೋಗೋ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಇಲ್ಲೆಲ್ಲ ಜನ ಸೇರಿರೋದು. ನಮ್ಮೂರ ಕಡೆನೂ ಇದೇ ಥರ ಹಳೆಯ ಗ್ರಾಮೀಣ ಒಂದು ಜೀವನ ಹೇಗಿತ್ತು, ಹಳೆಯ ಮನೆಗಳು ಯಾವ ಥರ ಇತ್ತು ಅಂತ ಒಂದೊಂದು ಮ್ಯೂಸಿಯಂ ಮಾಡಿದ್ರೆ ಅದೊಂದು ಪ್ರವಾಸಿ ತಾಣನೂ ಆಗುತ್ತೆ. ಇನ್ನು ಮುಂದೆ ಬರೋ ಜನ್ರೇಷನ್ ಅವರು ನೋಡಿಕೊಂಡು ಈ ಥರನೂ ಇತ್ತ ನಮ್ಮೂರೆಲ್ಲ ಆ ಕಾಲದಲ್ಲಿ ಅನ್ನೋದು ನೋಡಿ ತಿಳ್ಕೊಳ್ತಾರೆ.